ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಬನಶಂಕರಮ್ಮ ಟೆಂಪಲ್ಗೆ ಬಂದಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಫೈನಲಿ ಇಲ್ಲಿ ಪೂಜೆ ಸಾಮಾನು ತೊಗೊಳೋಣ ಅಂತ ಬಂದೆ. ತೊಗೊಂಡು ಒಳಗೆ ಹೋದೆ. ನನಗೆ ಆಫ್ಟರ್ ಲಾಂಗ್ ಟೈಮ್ ಇಲ್ಲಿ ಬಂದೆ ಅಂತ ತುಂಬ ಖುಷಿ ಆಯಿತು. ನನ್ನ ಬನಶಂಕರಿ ಅಮ್ಮ ಟೆಂಪಲಿಗೆ ವೀಕ್ಲಿ ಒನ್ಸ್ ಹೋಗ್ತದೆ. ತುಂಬ ಸಮ್ ರೀಸನ್ಸಿಂದ ಇಲ್ಲಿ ಹೋಗೋಕ್ಕೆ ಆಗಿಲ್ಲ 1 ಮಂತಿಂದ. ಸೊ ಇವತ್ತು ಹೋಗಿ ತುಂಬ ಖುಷಿ ಆಯಿತು. ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಯಾವತ್ತೂ ನಾವು ಕಷ್ಟ ಸುಖ ಇದ್ದೇ ಇರುತ್ತೆ ಮನುಷ್ಯಂಗೆ. ದೇವ್ರ ಹತ್ರ ಹೋದರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ. ಅಲ್ಲಿಂದ ನಿಂಬೆಹಣ್ಣು ದೀಪ ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿದ್ದೆ. ಸೊ ಇಲ್ಲಿ ಎಲ್ಲರೂ ಹರಕೆ ಎಲ್ಲ ಮಾಡಿಕೊಂಡ್ರೆ ಇಲ್ಲಿ ಬಂದು ನಿಂಬೆಹಣ್ಣು ದೀಪ ಹಚ್ತಾರೆ. ಸೊ ನಾನು ಏನಾದರೂ ಹರಕೆ ಮಾಡಿಕೊಂಡ್ರೆ ನಾನು ಸಹ ಹೋಗಿ ಹರಕೆನ ತೀರಿಸಿ ನಿಂಬೆಹಣ್ಣು ದೀಪನ ಹಚ್ಚುತ್ತೀನಿ. ಅದು ಎಲ್ಲ ಬನಶಂಕರಮ್ಮನ ಅಷ್ಟು ನಂಬಿ ಜನ ಎಲ್ಲ ಪೂಜೆ ಮಾಡ್ತಾರೆ. ಸೊ ನನಗೂ ಒಂಥರ ನೆಮ್ಮದಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ. ಸೊ ಅದಾದಮೇಲೆ ನನಗೂ ಅರ್ಚನೆ ಪೂಜೆ ಮಾಡಿಸ್ಬೇಕಿತ್ತು. ಸೊ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ, ನನಗಲ್ಲ ಇಡೀ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೋತೀನಿ. ಸೊ ಪೂಜೆ ಮಾಡಿಸ್ಕೊಂಡೆ. ಸೊ ಅದಾದಮೇಲೆ ದೇವ್ರ ಹತ್ರ ಬೇಡ್ಕೋತಿದ್ದೆ, ಎಲ್ಲ ಕಷ್ಟ ಸುಖದಲ್ಲೂ ನೀನು ನನಗೆ ಒಳ್ಳೇದು ಮಾಡು ಅಂತ. ಎಲ್ಲರಿಗೂ ಒಳ್ಳೇದು ಮಾಡು. ಆಮೇಲೆ ಪುರೋಹಿತರು ಪೂಜೆ ಮಾಡಿ ನನಗೆ ಪ್ರಸಾದ ಕುಂಕುಮ ಎಲ್ಲ ಕೊಟ್ಟರು. ಅದಾದಮೇಲೆ ದೇವರಿಗೆ ಕೈ ಮುಗ್ದು ದೇವ್ರನ್ನ ನೋಡಿ ನನಗೆ ತುಂಬ ತೃಪ್ತಿ ಅನ್ನಿಸ್ತು. ಸೊ ವೀಕ್ಲಿ 1 ಟೈಮ್ಸ್ ಆದರೂ ಎಲ್ಲರಿಗೂ ಟೆಂಪಲಿಗೆ ಹೋಗಿ ನಿಮ್ಮ ಮನಃಶಾಂತಿ ಸಿಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಎಲ್ಲರೂ ಬನಶಂಕರಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿ ಆ ದೇವ್ರನ್ನ ನೋಡಿದರೆ ಮನಸ್ಸಿಗೆ ಏನೋ ಒಂಥರ ತೃಪ್ತಿ. ಅದಾದಮೇಲೆ ನಾನು ಪ್ರಸಾದ ತಿನ್ನೋಣ ಅಂತ ನಾನು ನನ್ನ ಫ್ರೆಂಡ್ ಪ್ರಿಯಾಂಕಾ ಹೋದ್ವಿ. ಇಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಪ್ರಸಾದ. ಪೊಂಗಲ್ ಮಾಡಿದರು. ನನಗೆ ತುಂಬ ಇಷ್ಟ ಪೊಂಗಲ್ ಅಂದರೆ. ನಾನು ತಿಂದೆ. ಅದಾದಮೇಲೆ ಹೊರಟ್ವಿ. ಹೋಗಬೇಕಾದ್ರೆ ಹೊರಗಡೆ ಬಂದಾಗ ಅಮ್ಮ ಕೇಳಿದರು, ಏನು ವೀಡಿಯೋ ಮಾಡ್ತಾಯಿದ್ದೀಯಾ ಅಂತ. ಹೌದು, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನನ್ನೂ ಒಂದು ವೀಡಿಯೋ ಮಾಡಿ ಹಾಕು, ನಾಳೆಯಿಂದ ಆಷಾಢ ಅಂತ ಹೇಳಿದರು. ಸರಿ ಅಮ್ಮ ಅಂತ ನಾನು ವೀಡಿಯೋ ಮಾಡಿ ನಿಮಗೆ ಇದು ಪೂಜೆ ಸಾಮಾನೆಲ್ಲ ಬೇಕಾದ್ರೆ ಅವ್ರ ಹತ್ರ ಹೋಗಿ ಅಲ್ಲಿಂದ ನನ್ನ ಹತ್ರ ಪ್ರಸಾದ ಇದ್ದಿದ್ದ ಅವ್ರಿಗೆ ಕೊಟ್ಟು ಆಶೀರ್ವಾದ ತೊಗೊಂಡೆ. ಅಲ್ಲಿಂದ ಹೊರಟ್ವಿ. ತುಂಬ ಖುಷಿ ಆಯಿತು. ಟೆಂಪಲಿಗೆ ಬಂದು ಏನೋ ಒಂಥರ ಮನಃಶಾಂತಿ ಇಲ್ಲಿ ಬಂದರೆ. ಸೊ ಅದಾದಮೇಲೆ ರೋಡಲ್ಲಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ನಮ್ಮ ಮನೆಗೂ ಅಲ್ಲಿಗೂ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಅದಕ್ಕೆ ನಡ್ಕೊಂಡೇ ಹೋದ್ವಿ. ಸೊ ಫೈನಲಿ ಮುಗೀತು. ನಾವು ದೇವಸ್ಥಾನಕ್ಕೆ ಬಂದು ಇವತ್ತು ದೇವರ ಆಶೀರ್ವಾದ ತೊಗೊಂಡು ವಾಪಸ್ಸು ಬ್ಯಾಕ್ ಟು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.